ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಒಂದು ಶಿವ ದೇವ್ರದ್ದು ಒಂದು ವಿಗ್ರಹ ತರ ಇತ್ತು. ಅದನ್ನ ಬೆಳಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಎಲ್ಲ ಆದ್ಮೇಲೆ ನಾನ್ ಯಾವಾಗ್ಲೂ ಮನೆಗೆ ಒರೆಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಗಂಜಲನ್ನ ಹಾಕೊಂಡು ಒರೆಸ್ಕೊತೀನಿ. ಈ ತರ ಮಾಡೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಮತ್ತೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನಮ್ಮನೆ ಕಾಂಪೌಂಡ್ ಗಿಡದಲ್ಲಿ ಇವತ್ತು ತುಂಬೆ ಹೂ ಬಿಟ್ಟಿತ್ತು. ದೇವ್ರಿಗೂ ಇಷ್ಟ ಅಲ್ವಾ ತುಂಬೆ ಹೂವು. ಅದನ್ನ ಕಿತ್ಕೊಬಂದು ಪೂಜೆ ಮಾಡಕ್ಕೆ ಅಂತ ಇಟ್ಕೊಂಡು, ದೇವರಿಗೆ ನಾವು ಈ ತೆಂಗಿನಕಾಯಿ ದೀಪ ಹಚ್ಚೋದು ತುಂಬಾ ಒಳ್ಳೇದು. ಹಾಗಾಗಿ ನಾನು ಒಂದು ಪ್ಲೇಟ್ ಅಲ್ಲಿ ಓಂಕಾರ ಬರ್ಕೊಂಡು ವಿಭೂತಿಯಲ್ಲಿ ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕೊಂಡು ಅದ್ರ ಮೇಲೆ ಅರ್ಧ ತೆಂಗಿನ ಹೋಳಿರುತ್ತಲ್ಲ ಅದನ್ನ ತಗೊಂಡು ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಕೊಂಡು ಬತ್ತಿಗಳು 3 ಬತ್ತಿನ ಹಾಕೋಬೇಕು. 3 ಹಾಕೋಬೇಕು, ಮುಕ್ಕಣ್ಣೇಶ್ವರ ಅಲ್ವಾ, ಹಾಗಾಗಿ 3 ಬತ್ತಿನ ಹಾಕೊಂಡು ಎಣ್ಣೆನ ಹಾಕೊಂಡು ದೇವ್ರ ದೀಪನ ಹೊರಗಡೆ ದೀಪ ಎಲ್ಲ ತಗೊಂಡೋಗಿ ಇದನ್ನ ಮಂಗಳಾರತಿ ರೀತಿ ಮಾಡಿ ಅಲ್ಲೇ ಇಟ್ಟೆ. ದೀಪ ಹಚ್ಚೋದ್ರಿಂದ ನಮ್ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗುತ್ತವೆ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ನಮ್ಮ ಮನೆ ಹತ್ರನೇ ಒಂದು ಶಿವ ಟೆಂಪಲ್ ಇದೆ. ಆ ಟೆಂಪಲ್ಗೆ ರೆಡಿಯಾಗಿ ಎಲ್ಲರೂ ಹೊರಟ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಮನೆ ಹತ್ರನೇ ಎಲ್ಲಾ ತರ ದೇವಸ್ಥಾನಗಳು, ಸ್ಪೆಷಲ್ ಯಾವ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಾವ್ ಈ ದೇವಸ್ಥಾನಕ್ಕೆ 4 ಇಯರ್ಸ್ 5 ಇಯರ್ಸ್ ಇಂದಾನು ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಇವತ್ತು ನೋಡಕ್ಕೆ ದೇವ್ರನ್ನ. ಮತ್ತೆ ತುಂಬಾ ರಶ್ ಕೂಡ ಇತ್ತು ಇವತ್ತು ದೇವಸ್ಥಾನದಲ್ಲಿ. ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ನನ್ ಮಗಂಗೆ ಟಾಯ್ಸ್ ಡೇ ಮೇಲೆ ಚಿಂತೆ ಆಗ್ಬಿಟ್ಟಿತ್ತು, ಯಾವ್ದು ಕೊಡಿಸ್ತಾರೆ ಏನ್ ಮಾಡ್ತಾರೆ ಅಂತ. ನನ್ ತಮ್ಮನ ಹತ್ರ ಇವತ್ತು ಈ ಸ್ಪೈಡರ್ ಮ್ಯಾನ್ ಟಾಯ್ ನ ತಗೊಂಡ್ ಬಂದ. ಹಬ್ಬ ಅಂದ್ರೆ ಏನಾದ್ರೂ ವಿಶೇಷತೆ ಇದ್ದೇ ಇರುತ್ತೆ. ಈಗ ನಾನು ತಂಬಿಟ್ ಮಾಡಿದ್ದೆ. 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆರಳಲ್ಲೇ ಒಣಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಡ್ಲೆನ ಹಾಕೊಂಡು ಚೆನ್ನಾಗಿ ಅದನ್ನ ಹುರ್ಕೊಂಡು ಅದನ್ನ ಪುಡಿ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಕಡ್ಲೆ ಬೀಜ ಮತ್ತೆ ಕೊಬ್ಬರಿ, ಎಳ್ಳು ಎಲ್ಲಾನು ಸ್ವಲ್ಪ ಕಡ್ಲೆ ಬೀಜನ ಮಾತ್ರ ಸ್ವಲ್ಪ ಉಡಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಎಲ್ಲಾನು ಅದಕ್ಕೆ ಮಿಶ್ರಣ ಇತ್ತಲ್ಲ ಅದಕ್ಕೆ ಹಾಕೊಂಡು ನಾನು ಇದಕ್ಕೊಂದು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೆ. ಅದಕ್ಕೆ 1 ಗ್ಲಾಸ್ ಬೆಲ್ಲಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಇನ್ನೇನು ಒಂದೆಳೆ ಪಾಕ ಬರುತ್ತೆ ಅನ್ನೋ ಟೈಮ್ ಅಲ್ಲಿ ಅದನ್ನ ಪಾಕ ಎತ್ತಿಟ್ಕೊಂಡೆ. ಇದಕ್ ನಾನು 2 ತರ ಕೊಬ್ಬರಿ ತುರಿನೂ ಹಾಕಿದ್ದೆ ಮತ್ತೆ ಕೊಬ್ಬರಿನ ಚಿಕ್ಕ ಕಟ್ ಮಾಡೋ ಹಾಕಿದ್ದೆ. ಬೆಲ್ಲದ ಪಾಕನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿ ಇದ್ದಾಗ್ಲೇನೆ ಉಂಡೆ ಕಟ್ಕೊಂಡು ಇಟ್ಕೋಬೇಕು. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಯಾವಾಗ್ಲೂ ಊರಿಂದಾನೇ ಕೊಟ್ಟು ಕಳಿಸ್ತಿದ್ರು. ನಾವು ಚಿಕ್ಕವ್ರು ಇರ್ಬೇಕಾದ್ರು ನಮ್ಮನೆ ಏನಪ್ಪಾ ಈ ಶಿವರಾತ್ರಿ ಹಬ್ಬದಲ್ಲಿ ಫೇಮಸ್ ಅಂತ ಅಂದ್ರೆ ಅಕ್ಕಿ ತರಿಲಿ ಉಪ್ಪಿಟ್ಟು ಮಾಡೋರು. ತುಂಬಾನೇ ಚೆನ್ನಾಗಿರೋದು. ನಮ್ಮನೆ ಅಕ್ಕಿ ತರಿಯಲ್ಲೇ ಉಪ್ಪಿಟ್ಟು ಮಾಡಿದ್ದೆ. ಇನ್ನೊಂದು ವಿಶೇಷತೆ ಏನ್ ಮಾಡೋರು ಅಂದ್ರೆ ಈ ಕಡ್ಲೆಕಾಳು ಉಸ್ಲಿ ಮಾಡೋದು. ಇವೆರಡನ್ನು ನಮ್ಮ ಮನೆ ಕಡೆ ಶಿವರಾತ್ರಿ ಹಬ್ಬ ಕಂಪಲ್ಸರಿ ಮಾಡ್ತಿದ್ರು. ನಾನು ಇವಾಗ ಕಡ್ಲೆಕಾಳಲ್ಲಿ ಮಾಡಿರಲಿಲ್ಲ, ಕಾಬೂಲಲ್ಲಿ ಮಾಡಿದ್ದೆ. ನನ್ನ ಪಾಪು ಕಾಬೂಲಲ್ಲಿ ಇಷ್ಟ ಅಂತ. ಅಂದ್ರೆ ಹಾಗೆ ಅಲ್ವಾ ಎಲ್ಲ ದೇವ್ರ ಪೂಜೆ ಮಾಡೋದು ಮತ್ತೆ ಏನಾದ್ರೂ ಡಿಫ್ರೆಂಟ್ ಅಡ್ಗೆ ಮಾಡೋದು, ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಊಟ ಮಾಡೋದು ಅದೇ ಹಬ್ಬದ ಸ್ಪೆಷಲ್ ಅಂತಾನೆ ಕೋಸುಂಬರಿ ಮತ್ತೆ ಈ ಬಜ್ಜಿನೂ ಎಕ್ಸ್ಟ್ರಾ ಮಾಡಿದ್ದೆ. ಎಲ್ಲಾನು ಒಂದ್ ಪ್ಲೇಟ್ ಅಲ್ಲಿ ಇಟ್ಕೊಂಡು ದೇವ್ರ ನೈವೇದ್ಯ